20ನೇ ಜನವರಿ 1945ರಂದು ಉತ್ತರಾಖಂಡ ರಾಜ್ಯದ ಪೌರಿ ಗರ್ವಾಹಲ್ನಲ್ಲಿ ಜನಿಸ್ತಾರೆ. ಅಜಿತ್ ಡೋವಲ್ ಅವರ ತಂದೆ ಮೇಜರ್ ಇದ್ದರು ಆರ್ಮಿಲಿ. ಇವರ ತಾಯಿ ಉತ್ತರ ಪ್ರದೇಶದ ಕಾಂಗ್ರೆಸ್ ಮಾಜಿ ಮುಖ್ಯಮಂತ್ರಿ ಎಚ್.ಎನ್. ಬಹುಗುಣ ಅವರ ಚಿಕ್ಕಪ್ಪನ ತಂಗಿಯಾಗಿದ್ದರು. ಡೋವಲ್ ಅವರ ತಂದೆ ಆರ್ಮಿಲಿರೋದ್ರಿಂದ ಅವರ ಟ್ರಾನ್ಸ್ಫರ್ ರಾಜಸ್ಥಾನಕ್ಕೆ ಆಗುತ್ತೆ. ಅಜಿತ್ ಡೋವಲ್ ಅವರು ತಮ್ಮ ಶಿಕ್ಷಣ ಅಜ್ಮೇರ್ನ ಮಿಲಿಟರಿ ಬೋರ್ಡಿಂಗ್ ಸ್ಕೂಲಿ ಮುಗಿಸ್ತಾರೆ. ಇದರ ನಂತರ 1967ರಲ್ಲಿ ಆಗ್ರಾ ಯೂನಿವರ್ಸಿಟಿಲಿ ಮಾಸ್ಟರ್ ಡಿಗ್ರಿ ತಗೊಳ್ತಾರೆ. 1968ರಲ್ಲಿ UPSC ಮೊದಲ ಅಟೆಂಪ್ಟ್ ಮಾಡ್ತಾರೆ. ಫಸ್ಟ್ ಅಟೆಂಪ್ಟ್ಲೇ UPSC ಕ್ರ್ಯಾಕ್ ಮಾಡ್ತಾರೆ. IPSಲಿ ಟ್ರೈನಿಂಗ್ ಮುಗಿಸ್ತಾರೆ. ಕೇರಳದ ಕೊಟ್ಟಾಯಂನಲ್ಲಿ ACP ಆಗ್ತಾರೆ. ACP ಆದ ಕೆಲವು ದಿನಗಳಲ್ಲೇ ಅಂದರೆ 28 ಡಿಸೆಂಬರ್ 1971 ಇಂಥ ಒಂದು ಇನ್ಸಿಡೆಂಟ್ ಆಗುತ್ತೆ. ಸ್ವಲ್ಪ ಸಮಯದಲ್ಲೇ ಇವರು ಫೇಮಸ್ ಆಗಿಬಿಡ್ತಾರೆ. ಆ್ಯಕ್ಚುಲಿ ಅಲ್ಲಿ ಏನಾಗಿತ್ತು ಅಂತಂದರೆ, ನೂರ್ ಜಹಾನ್ ಹೋಟೆಲ್ನಲ್ಲಿ ಫಸ್ಟ್ ಫ್ಲೋರಿಂದ ಒಬ್ಬನು ಚಪ್ಪಲಿ ಒಗಿತಾನೆ. ಈ ಒಂದು ಕಾರಣದಿಂದ ಎರಡು ಜಾತಿಗಳ ಮಧ್ಯೆ ಹೊಡೆದಾಟ ಶುರು ಆಗಿಬಿಡುತ್ತೆ. ಈ ಏರಿಯಾದ ಸಿಚುವೇಶನ್ ಇಷ್ಟೊಂದು ಕೆಟ್ಟು ಹೋಗುತ್ತಾ, ಹೊಡೆದಾಟಗಳಾಗ್ತವ, ಜಗಳಗಳು ಹೆಚ್ಚಾಗುತ್ತಾ ಹೋಗುತ್ತವ. ಈ ಎರಡೂ ಗುಂಪುಗಳ ಮಧ್ಯೆ ಕಳ್ಳತನ, ಅಂಗಡಿಗಳಿಗೆ ಬೆಂಕಿ ಹಚ್ಚುವುದು ಶುರು ಮಾಡಿಬಿಡ್ತಾರೆ. ಈ ಒಂದು ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ. ಅವಾಗಿನ ಗೃಹ ಮಂತ್ರಿಗಳಾದ ಕೆ ಕರುಣಾಕರನ್ ಅವ್ರ ಮೇಲೆ ಜಾಸ್ತಿ ಪ್ರೆಷರ್ ಇರೋದ್ರಿಂದ ಅವರು ಇಂಥ ಆಫೀಸರ್ನ ಹುಡುಕ್ತಾ ಇದ್ರು. ಇಂತಹ ಏರಿಯಾದಲ್ಲಿ ಹೋಗೋದಕ್ಕೆ ಯಾರು ಅಂಜದಂಥ ಮತ್ತು ಧೈರ್ಯಶಾಲಿ ಇರುವಂಥ ಆಫೀಸರ್ನ ಹುಡುಕ್ತಿರ್ತಾರೆ. ಅವರು ಎಲ್ಲ ಸೀನಿಯರ್ ಅಧಿಕಾರಿಗಳು ಗೃಹ ಮಂತ್ರಿಗಳಿಗೆ ಸಜೆಸ್ಟ್ ಮಾಡ್ತಾರೆ, ಅಜಿತ್ ಡೋವಾಲ್ ಅವರೇ ಈ ಕೆಲಸಕ್ಕೆ ಸರಿಯಾಗಿದ್ದಾರೆ. ಸೀನಿಯರ್ ಮಾತುಗಳನ್ನು ಕೇಳಿ ಕರುಣಾಕರ್ ಅವರು ಅಜಿತ್ ಡೋವಾಲ್ ಅವರವರಿಗೆ ಸೆಲೆಕ್ಟ್ ಮಾಡಿಬಿಡ್ತಾರೆ. 2 ಜನವರಿ 1972ರಂದು ಈ ಏರಿಯಾಕ್ಕೆ ಹೋಗ್ತಾರೆ. ಹೋದ ತಕ್ಷಣ ಅವರು ಇಡೀ ಏರಿಯಾವನ್ನೇ ಸುತ್ತಾಡ್ತಾರೆ. ಸಣ್ಣ ಸಣ್ಣ ಡಿಟೇಲ್ ಕೂಡ ಕಲೆಕ್ಟ್ ಮಾಡ್ಕೋತಾರೆ. ಅಜಿತ್ ಡೋವಾಲ್ ಅವರು ಯಾವುದೇ ಫೋರ್ಸಸ್ ಯೂಸ್ ಮಾಡದೆ ಸ್ಟ್ರಾಟಜಿಕ್ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಇವರು ಮೇನ್ ಪ್ಲೇಸಸ್ ಅಂದರೆ ಹೊಡೆದಾಟಗಳು ಎಲ್ಲಿ ಜಾಸ್ತಿ ಆಗ್ತಾ ಇದ್ದು ಅಲ್ಲಷ್ಟೇ ಫೋರ್ಸಸ್ಗಳನ್ನು ಉಪಯೋಗ ಮಾಡ್ತಾರೆ. ಯಾವುದೇ ಲಾಠಿ ಚಾರ್ಜ್ ಮಾಡದೆ ಎರಡೂ ಗುಂಪುಗಳ ಮೇನ್ ಲೀಡರನ್ನು ಗುರುತಿಸಿ ಸ್ವತಃ ತಾವೇ ಹೋಗಿ ಮಾತಾಡ್ತಾರೆ. ಅಜಿತ್ ಡೋವಾಲ್ ಅವರಿಗೆ ಆವಾಗ ಗೊತ್ತಾಗುತ್ತೆ ಇವರು ಕೋಪಗೊಂಡಿದ್ದು ಅವರ ಸಾಮಾನುಗಳನ್ನು ಕದ್ದಿದ್ರಿಂದ ಅಂತ. ಇದಾದಮೇಲೆ ಡೋವಾಲ್ ಅವರು ಎಲ್ಲ ಸಾಮಾನುಗಳನ್ನು ಹುಡುಕಿ ಆ ಎರಡೂ ಗುಂಪುಗಳಿಗೆ ಕೊಡ್ತಾರೆ. ಈ ಜಗಳ ಹೊಡೆದಾಟ ಕೇವಲ ಒಂದೇ ಒಂದು ವಾರದಲ್ಲಿ ಮೊದಲು ಹೇಗಿತ್ತೋ ಅದೇ ಥರ ಮಾಡಿಬಿಡ್ತಾರೆ. ಫಾರ್ಮರ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇವರು ಅಲೆಕ್ಸಾಂಡರ್ ಜಕೋಬ್ನವ್ ಈ ಒಂದು ಘಟನೆ ಬಗ್ಗೆ ರಿಪೋರ್ಟ್ ಮಾಡಿದ್ರು. ಈ ರಿಪೋರ್ಟ್ ಮತ್ತೆ ಬಂದಾಗ ಅಜಿತ್ ಡೋವಾಲ್ ಅವರ ಒಳ್ಳೆ ಪ್ರಶಂಸೆ ಬರುತ್ತೆ. ಫೇಮಸ್ ಕೂಡ ಆವಾಗಲೇ ಆಗಿಬಿಡ್ತಾರೆ. ಕೆಲವೇ ಸಮಯದಲ್ಲಿ ಡೋವಾಲ್ ಅವರನ್ನು ಕೇರಳದಿಂದ ಡೆಲ್ಲಿಗೆ ಕಳಿಸ್ತಾರೆ. 1972ರಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಅಂದರೆ IB ಡೈರೆಕ್ಟ್ ಆಪರೇಷನ್ಲಿ ಆ್ಯಡ್ ಮಾಡ್ತಾರೆ. ಯಾಕಂದ್ರೆ ಇಡೀ ಭಾರತದ ಆಪರೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಅಂತ. ಇದೇ ಸೇಮ್ ವರ್ಷದಲ್ಲಿ ಅಜಿತ್ ಡೋವಾಲ್ ಮದುವೆ ಕೂಡ ಆಗ್ತಾರೆ. ಇವರು ಇಬ್ಬರು ಮಕ್ಕಳಿಗೆ ಜನ್ಮ ಕೂಡ ಕೊಡ್ತಾರೆ. ಸ್ನೇಹಿತರೆ, IBಲಿ ಇವರು ಕೊಟ್ಟಂಥ ಕೊಡುಗೆಗಳು ಮತ್ತು ಮಿಜೋರಾಂಲಿ ಏನು ಮಾಡ್ತಾರೆ, ದಾವೂದ್ ಇಬ್ರಾಹಿಂನ ಯಾಕೆ ಹಿಡಿಯೋಕ್ಕಾಗಲ್ಲ ಅಂತ ತಿಳಿಯೋಣ ಪಾರ್ಟ್ 2ರಲ್ಲಿ.